ನಮಸ್ತೆ. ನೀವು ಮಾನವ ಪರಿಚಯದ ಮತ್ತೊಂದು ಪ್ರಗತಿಪರ ಅಧ್ಯಾಯವನ್ನು ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ಪ್ರೇಮ ಮತ್ತು ವಿಚಾರಗಳ ಜಯವಾಯಿತು. ನಾಸಿರ್ ಮತ್ತು ಸಬಾ ಅವರ ಮೊದಲ ರಾತ್ರಿಯ ನಂತರ ಅವರ ಜೀವನದಲ್ಲಿ ನವಪ್ರಭಾತ ಉದಯಿಸಿದೆ. ನಾಸಿರ್ ಅಮ್ಮ ಈಗ ಶನಾಯಾಳ ಆರೈಕೆಯಲ್ಲಿ ನಿರತರಾಗಿದ್ದಾರೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ಮರಳಿದೆ. ಶಿಕ್ಷಣದ ಮಾರ್ಗ. ನಾಸಿರ್ ಸಬಾಳ ಓದಿಗಾಗಿ ಮನೆಯಲ್ಲಿ ಕೆಲಸದವರನ್ನು ನೇಮಿಸಿದನು ಮತ್ತು ಕೋಚಿಂಗ್ ವ್ಯವಸ್ಥೆ ಮಾಡಿದನು. ಸಬಾ ಬುರ್ಖಾ ಧರಿಸಿ ಕೋಚಿಂಗ್ಗೆ ಹೋಗಲಾರಂಭಿಸಿದಾಗ ನಾಸಿರ್ ಪ್ರೇಮ ಮತ್ತು ಅಧಿಕಾರದಿಂದ ಹೇಳಿದನು, ಸಬಾ, ಇಂದಿನಿಂದ ಬುರ್ಖಾದ ನಿರ್ಬಂಧ ನಿನ್ನ ಮೇಲಿರುವುದಿಲ್ಲ. ಸಬಾ ಈ ಆಧುನಿಕತೆಯ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿದಳು. ಸಬಾಳ ಸಾಮಾಜಿಕ ನೋವು. ಎಲ್ಲವೂ ಚೆನ್ನಾಗಿತ್ತು, ಆದರೆ ನಾಸಿರ್ ಮೇಲಿರುವ ಫತ್ವಾದಿಂದಾಗಿ ನೆರೆಹೊರೆಯವರ ಉದಾಸೀನತೆ ಮತ್ತು ನಿರ್ಲಕ್ಷ್ಯ ಸಬಾಳನ್ನು ನೋಯಿಸುತ್ತಿತ್ತು. ನಾಸಿರ್ ಪರಿಹಾರ. ಸಬಾಳ ಉದಾಸೀನತೆಯನ್ನು ಕಂಡು ನಾಸಿರ್ ಅವಳಿಗೆ ವಿವೇಕದ ಪಾಠ ಕಲಿಸಿದನು. ಅವನು ಹೇಳಿದನು, ಈ ಉಳಿದ ಸಮಯ ಮತ್ತು ಶಕ್ತಿಯನ್ನು ನನ್ನನ್ನು ಪ್ರೀತಿಸಲು ಮತ್ತು ನಿನ್ನ ಪ್ರವೇಶ ಪರೀಕ್ಷೆಗಾಗಿ ಗರಿಷ್ಠವಾಗಿ ಓದಲು ಉಪಯೋಗಿಸಿಕೋ. ಜೈಲಿನ ಪಾಠ. ನಾಸಿರ್ ತನ್ನ ಡೈರಿಯ ಒಂದು ಪುಟವನ್ನು ಸಬಾಳಿಗೆ ಓದಲು ನೀಡಿದನು. ಅಲ್ಲಿ ಆಳವಾದ ಚಿಂತನೆಯಿತ್ತು. ಈಶ್ವರನು ಮನುಷ್ಯನಿಗೆ ತಾಳ್ಮೆ ಮತ್ತು ವಿವೇಕ ಎಂಬ ಎರಡು ವಿಲಕ್ಷಣ ಗುಣಗಳನ್ನು ನೀಡಿದ್ದಾನೆ. ನ್ಯಾಯದಿಂದ ಸಿಕ್ಕ ಮುಲಾಮು ಮತ್ತು ಜೈಲಿನಲ್ಲಿನ ತಾಳ್ಮೆ ತನ್ನೊಳಗಿನ ಮೃಗೀಯ ಅಸ್ತಿತ್ವವನ್ನು ಅಂತ್ಯಗೊಳಿಸಿತು ಎಂದು ನಾಸಿರ್ ವಿವರಿಸಿದನು. ಸಬಾಳ ಯಶಸ್ಸು ಮತ್ತು ಎರಡು ಶುಭ ಸುದ್ದಿಗಳು. ಈ ದಾರ್ಶನಿಕ ಪ್ರೇರಣೆಯಿಂದ ಸಬಾ ತನ್ನ ಸಾಧನೆಗಳಿಂದ ನೆರೆಹೊರೆಯವರನ್ನು ಆಶ್ಚರ್ಯಚಕಿತಗೊಳಿಸುವುದಾಗಿ ಸಂಕಲ್ಪ ಮಾಡಿದಳು. ಇಂಜಿನಿಯರಿಂಗ್ ಪ್ರವೇಶ. 5 ತಿಂಗಳ ಕಠಿಣ ಪರಿಶ್ರಮದ ನಂತರ ಸಬಾ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯಲ್ಲಿ ಕಲ್ಪನೆಗೂ ಮೀರಿದ ಯಶಸ್ಸು ಗಳಿಸಿದಳು ಮತ್ತು ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆಯಲ್ಲಿ ನೆಟ್ ಪ್ರವೇಶ ಪಡೆದಳು. ನಾಸಿರ್ ಉಡುಗೊರೆ. ಯಶಸ್ಸಿನ ರಾತ್ರಿ ನಾಸಿರ್ ಐಸ್ಕ್ರೀಂ ಜೊತೆಗೆ ಇನ್ನೂ 2 ಶುಭ ಸುದ್ದಿ ತಂದನು. ಇಮ್ರಾನ್ನ ವಿವಾಹ ನಿಶ್ಚಯವಾಯಿತು ಮತ್ತು ನಾಸಿರ್ ಒಂದು ಒಳ್ಳೆಯ ಸೊಸೈಟಿಯಲ್ಲಿ ಫ್ಲಾಟ್ ಖರೀದಿಸಲು ನಿರ್ಧರಿಸಿದನು. ಅಲ್ಲಿ ಸಂಕುಚಿತ ಮನೋಭಾವದ ನೆರೆಹೊರೆಯವರು ಇರುವುದಿಲ್ಲ. ನಾಸಿರ್ ಆತ್ಮವಿಶ್ಲೇಷಣೆ. ಖುಷಿಯಿಂದ ತುಂಬಿದ ಬೆಡ್ರೂಮ್ನಲ್ಲಿ ಸಬಾ ನಾಸಿರ್ ಬಳಿ ಒಂದು ಆಳವಾದ ಮಾತು ಹೇಳಿದಳು. ನಿಮ್ಮ ಮೊದಲ ಪತ್ನಿ ಫಿರ್ದೌಸ್ ದೌರ್ಭಾಗ್ಯವಂತೆ. ನಿಮ್ಮಂತಹ ಸಜ್ಜನ ಪತಿಯನ್ನು ಪಡೆದು ಕಳೆದುಕೊಂಡಳು. ಅಪೂರ್ವ ಒಪ್ಪಿಗೆ. ನಾಸಿರ್ ಒತ್ತಡಮುಕ್ತವಾಗಿ ಹೇಳಿದನು, ಸಬಾ, ಸತ್ಯ ಹೇಳಬೇಕೆಂದರೆ ಇದು ಫಿರ್ದೌಸ್ ದೌರ್ಭಾಗ್ಯವಲ್ಲ, ಅವಳನ್ನು ಪಡೆದು ಕಳೆದುಕೊಂಡ ನನ್ನ ದೌರ್ಭಾಗ್ಯ. ಫಿರ್ದೌಸ್ ತನಗೆ ತಪ್ಪು ಮಾಡುವ ಮೊದಲು ಸಿಕ್ಕಿದ್ದಳು, ಆದರೆ ಸಬಾ ತನಗೆ ತಪ್ಪು ತಿದ್ದಿಕೊಂಡ ನಂತರ ಸಿಕ್ಕಿದ್ದಾಳೆ ಎಂದು ನಾಸಿರ್ ವಿವರಿಸಿದನು. ವಿವೇಕದ ಸಾರಾಂಶ. ಪ್ರತಿ ಮನುಷ್ಯನಲ್ಲಿ ಒಳ್ಳೆಯವನಾಗುವ ಸಾಮರ್ಥ್ಯವಿರುತ್ತದೆ. ಯಾರು ತಮ್ಮ ಅಂಧವಿಶ್ವಾಸಗಳಿಂದ ತಮ್ಮನ್ನು ತಾವು ಮುಕ್ತಗೊಳಿಸಿಕೊಳ್ಳುವ ಪುರುಷಾರ್ಥ ಮಾಡುತ್ತಾರೋ ಅವರು ಒಳ್ಳೆಯವರಾಗುತ್ತಾರೆ. ಕಥೆಯ ಆರಂಭ. ನಾಸಿರ್ನ ಹೃದಯದ ವಿಚಾರಗಳನ್ನು ಕೇಳಿ ಸಬಾ ಮುಗ್ಧಳಾದಳು. ಅವಳು ಹೇಳಿದಳು, ಇಂದಿನ ರಾತ್ರಿ ನಾನು ಮಲಗುವವರೆಗೆ ನೀವು ನಿಮ್ಮ ಜೀವನದ ಕಥೆಯನ್ನು ಹೀಗೆಯೇ ಹೇಳುತ್ತಾ ಇರಿ. ಕೇಳಿ ಹೇಗೆ ನಾಸಿರ್ ತನ್ನ ಜೀವನದ ಕಥೆಯನ್ನು ಆರಂಭಿಸುತ್ತಾನೆ. ಯಾವ ಕಥೆ ಅವನನ್ನು ಒಬ್ಬ ಕಟ್ಟರ್ ಮೃಗೀಯ ವ್ಯಕ್ತಿಯಿಂದ ಪ್ರಗತಿಪರ ಮನುಷ್ಯನನ್ನಾಗಿ ಬದಲಿಸಿತು. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 18. ವಿವೇಕದ ಜಾಗರಣೆ ಮತ್ತು ನವಜೀವನದ ಸಂಕಲ್ಪ. ನಾಸಿರ್ ಮತ್ತು ಸಬಾ ಕಣ್ಣು ಬಿಟ್ಟಾಗ ಅವರ ಜೀವನದಲ್ಲಿ ನವಪ್ರಭಾತ ಉದಯವಾಗಿತ್ತು. ಅಮ್ಮ ಈಗಾಗಲೇ ಉಪಾಹಾರ ಮತ್ತು ಚಹಾ ಸಿದ್ಧಪಡಿಸಿದ್ದರು. ದೈನಂದಿನ ಕೆಲಸಗಳ ನಂತರ ಸಬಾ ಮತ್ತು ನಾಸಿರ್ ಟೇಬಲ್ ಬಳಿ ಬಂದಾಗ ಅವರನ್ನು ಪ್ರಸನ್ನವಾಗಿ ಕಂಡು ಅಮ್ಮನಿಗೆ ಬಹಳ ಸಂತೋಷವಾಯಿತು. ಗತಕಾಲವು ಒಂದು ದುಸ್ವಪ್ನದಂತೆ ಕಳೆದು ಹೋಗಿದೆ ಎಂಬ ಸಮಾಧಾನ ಅವರಿಗಾಯಿತು. ಇಂದು ನಾಸಿರ್ ಅಪ್ಪ ಬದುಕಿದ್ದರೆ ಈ ಮಕ್ಕಳನ್ನು ಕಂಡು ಇನ್ನೂ 40 ವರ್ಷ ಬದುಕುವ ಆಸೆ ಮಾಡುತ್ತಿದ್ದರು ಎಂದು ಅವರು ಯೋಚಿಸಿದರು. ಶೀಘ್ರದಲ್ಲೇ ನಾಸಿರ್ ಅಡುಗೆಯವರನ್ನು ನೇಮಿಸಿದನು. ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಯಿತು. ಈಗ ಅಮ್ಮ ಶನಾಯಾಳ ಜೊತೆ ಮತ್ತು ಮನೆಯ ಕೆಲಸದವರನ್ನು ನೋಡಿಕೊಳ್ಳುವುದರಲ್ಲಿ ನಿರತರಾದರು. ನಾಸಿರ್ ಅಪ್ಪ ಹೋದ ಮೇಲೆ ಅವರ ಜೀವನದಲ್ಲಿ ಮೂಡಿದ್ದ ಶೂನ್ಯತೆ ಶನಾಯಾಳಿಂದ ತುಂಬಿಹೋಯಿತು. ಸಬಾಳನ್ನು ಓದಲು ಮತ್ತು ನಾಸಿರ್ ಜೊತೆ ಸಮಯ ಕಳೆಯಲು ಅವರು ಮುಕ್ತವಾಗಿ ಬಿಟ್ಟರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪರಸ್ಪರ ತಿಳುವಳಿಕೆಯಿಂದ ಈ ಮನೆಯಲ್ಲಿ ಅಂತಹ ಸುಖ ಸಮೃದ್ಧಿ ಮರಳಿದೆ.
ಅದು ನಾಸಿರ್ ಫಿರ್ದೌಸ್ಗೆ ತಲಾಕ್ ನೀಡಿದಾಗ ದೂರ ಹೋಗಿತ್ತು. ಸಬಾಳಿಗೆ ಓದಿನ ಅಭ್ಯಾಸ ತಪ್ಪಿದ್ದರಿಂದ ಪುಸ್ತಕ ಓದಲು ಕಷ್ಟವಾಗುತ್ತಿತ್ತು. ಇದನ್ನು ಕಂಡು ನಾಸಿರ್ ಸಬಾಳಿಗಾಗಿ ಕೋಚಿಂಗ್ ಕ್ಲಾಸ್ ವ್ಯವಸ್ಥೆ ಮಾಡಿದನು. ಸಬಾಳನ್ನು ಕೋಚಿಂಗ್ಗೆ ಬಿಡಲು ಮತ್ತು ಕರೆತರಲು ನಾಸಿರ್ ಅಥವಾ ಇಮ್ರಾನ್ ಸ್ವತಃ ಹೋಗಬೇಕೆಂದು ನಿರ್ಧರಿಸಲಾಯಿತು. ನಾಸಿರ್ ಜೊತೆ ಸಬಾ ಮೊದಲ ದಿನ ಕೋಚಿಂಗ್ಗೆ ಹೊರಟಾಗ ಬುರ್ಖಾ ಧರಿಸಿದಳು. ನಾಸಿರ್ ಇದನ್ನು ಕಂಡು ಬುರ್ಖಾ ತೆಗೆಯುವಂತೆ ಸನ್ನೆ ಮಾಡಿ ಹೇಳಿದನು. ಸಬಾ, ಇಂದಿನಿಂದ ಬುರ್ಖಾದ ನಿರ್ಬಂಧ ನಿನ್ನ ಮೇಲಿರುವುದಿಲ್ಲ. ಸಬಾಳಿಗೆ ನಾಸಿರ್ನಿಂದ ಇದನ್ನು ಕೇಳಿ ಬಹಳ ಖುಷಿಯಾಯಿತು. ಅವಳು ನಾಸಿರ್ಗೆ ಹೇಳಿದಳು, ಧನ್ಯವಾದಗಳು. ಹೀಗೆ ಸಬಾಳ ಓದು ಮತ್ತು ಕೋಚಿಂಗ್ ಆರಂಭವಾಯಿತು. ಹೊಸ ಮನೆಯಲ್ಲಿ ಎಲ್ಲವೂ ಅನುಕೂಲವಾಗಿದ್ದರೂ ಸಬಾಳಿಗೆ ಆಗಾಗ ಒಂದು ವಿಷಯ ಚುಚ್ಚುತ್ತಿತ್ತು. ನಾಸಿರ್ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿದ್ದರಿಂದ ನೆರೆಹೊರೆಯವರ ನಿರ್ಲಕ್ಷ್ಯ ಅವಳಿಗೆ ಬೇಸರ ತರಿಸುತ್ತಿತ್ತು. ಆಗಾಗ ಇದರಿಂದ ಉದಾಸೀನಳಾಗಿ ಕಾಣುತ್ತಿದ್ದ ಸಬಾಳನ್ನು ನಾಸಿರ್ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಗುರುತಿಸಿದನು. ಒಂದು ದಿನ ಸಬಾ ಹೀಗೆಯೇ ಉದಾಸೀನಳಾಗಿರುವುದನ್ನು ಕಂಡು ನಾಸಿರ್ ಕೇಳಿದನು, ಏನಾಯಿತು ಸಬಾ? ಕೆಲವೊಮ್ಮೆ ನನ್ನನ್ನು ಮದುವೆಯಾಗಿ ನೀನು ಸಂತೋಷವಾಗಿಲ್ಲ ಎಂದು ಅನ್ನಿಸುತ್ತಿದೆಯೇ? ಸಬಾ ಉತ್ತರಿಸಿದಳು, ಹಾಗೇನಿಲ್ಲ. ಪತ್ನಿಯನ್ನು ಪ್ರೋತ್ಸಾಹಿಸುವ ನಿಮ್ಮಂತಹ ಪತಿ ಸಿಗುವುದು ಭಾಗ್ಯವೇ ಸರಿ. ನಾಸಿರ್ ಅಂದು ಕೇಳಿದನು, ಹಾಗಿದ್ದರೆ ಇಂದು ನಿನ್ನ ಮುಖ ಏಕೆ ಹೀಗೆ ಬಾಡಿದೆ? ಸಬಾ ಉತ್ತರಿಸಿದಳು, ನಮಗೆ ಇಲ್ಲಿ ನೆರೆಹೊರೆಯವರ ವರ್ತನೆ ಮತ್ತು ಮಾತುಗಳಿಂದ ಭಯವಾಗುತ್ತಿದೆ. ನನ್ನ ತಂದೆಯ ಮನೆಯ ಬಳಿ ನೆರೆಹೊರೆಯವರಿಂದ ಸಿಗುತ್ತಿದ್ದ ಪ್ರೀತಿಯ ಬದಲು ಇಲ್ಲಿ ನಮಗೆ ಅಷ್ಟೇ ದ್ವೇಷದ ಅನುಭವವಾಗುತ್ತಿದೆ. ಆಗ ನಾಸಿರ್ ಹೇಳಿದನು, ಸಬಾ, ಇಲ್ಲಿ ನೆರೆಹೊರೆಯವರ ಈ ಬದಲಾವಣೆ ನನ್ನ ಮೇಲಿರುವ ಫತ್ವಾದಿಂದಾಗಿ. ಇಲ್ಲವಾದರೆ ಮೊದಲು ನಮ್ಮ ತಂದೆ ತಾಯಿಯರ ಸ್ನೇಹಶೀಲತೆಯಿಂದಾಗಿ ಇದೇ ಜನರು ನಮ್ಮನ್ನು ಬಹಳ ಪ್ರೀತಿಯಿಂದ ಕಾಣುತ್ತಿದ್ದರು. ಸಬಾ ಆಗ ಕೇಳಿದಳು, ಈಗ ಅವರ ಈ ಕಠಿಣ ವರ್ತನೆಯನ್ನು ದೂರ ಮಾಡಲು ಯಾವುದೇ ಉಪಾಯವಿಲ್ಲವೇ? ನಾಸಿರ್ ಉತ್ತರಿಸಿದನು, ಸಬಾ, ನೀನು ದೃಷ್ಟಿಕೋನವನ್ನು ಸ್ವಲ್ಪ ಬದಲಿಸಿ ನೋಡು. ಎಲ್ಲರಿಗೂ ತೊಂದರೆ ಕೊಡುವಂತೆ ಕಾಣುವ ಪರಿಸ್ಥಿತಿಯಲ್ಲೇ ನಮಗೆ ಕೆಲವು ಹೆಚ್ಚಿನ ಅವಕಾಶಗಳಿವೆ. ಈ ಪರಿಸ್ಥಿತಿಯಲ್ಲೂ ಅವಕಾಶಗಳನ್ನು ಗುರುತಿಸಿ ಸಮಯದ ಸರಿಯಾದ ಬಳಕೆ ಮಾಡಿದರೆ ನೀನು ನಿನ್ನ ಪ್ರತಿಭೆಯನ್ನು ಬೆಳೆಸಿಕೊಳ್ಳಬಹುದು. ಇದಕ್ಕೆ ಸಬಾ ಕೇಳಿದಳು, ನೀವು ಹೇಳುವುದು ಸರಿಯಿದೆ. ಆದರೆ ಈ ವಾತಾವರಣದಲ್ಲಿ ನಾನು ಹೇಗೆ ಅಡ್ಜಸ್ಟ್ ಮಾಡಿಕೊಳ್ಳಬೇಕು? ನಾಸಿರ್ ಇದಕ್ಕೆ ಚಮತ್ಕಾರಿಕವಾಗಿ ಉತ್ತರಿಸಿದನು, ಇಲ್ಲಿ ನಿನ್ನನ್ನು ಭೇಟಿ ಮಾಡಲು ಅಥವಾ ಮಾತನಾಡಲು ಯಾರೂ ಇಲ್ಲ. ಇದರಿಂದ ನಿನ್ನ ಅಮೂಲ್ಯ ಸಮಯ ಮತ್ತು ಶಕ್ತಿ ಉಳಿತಾಯವಾಗುತ್ತಿದೆ. ಈ ಉಳಿದ ಸಮಯ ಮತ್ತು ಶಕ್ತಿಯನ್ನು ನನ್ನನ್ನು ಪ್ರೀತಿಸಲು ಮತ್ತು ನಿನ್ನ ಪರೀಕ್ಷೆಗಾಗಿ ಗರಿಷ್ಠ ಓದಲು ಬಳಸು. ಈ ಮಾತಿಗೆ ನಾಚಿಕೆಯಿಂದ ಸಬಾ ತನ್ನ ಮುಖವನ್ನು ನಾಸಿರ್ ಎದೆಯಲ್ಲಿ ಬಚ್ಚಿಟ್ಟುಕೊಂಡಳು. ಆಗ ನಾಸಿರ್ ಅವಳನ್ನು ಅಪ್ಪಿಕೊಂಡು ಹೇಳಿದನು, ವಾಹ್ ಸಬಾ, ಎಂತಹ ಬುದ್ಧಿವಂತ ನೀನು. ಮೊದಲ ಕ್ಷಣದಲ್ಲೇ ನನ್ನ ಸಲಹೆಯನ್ನು ಪಾಲಿಸಲು ಆರಂಭಿಸಿದ್ದೀಯೆ. ನಾಸಿರ್ನ ಹಾಸ್ಯಕ್ಕೆ ಸಬಾ ನಕ್ಕಳು. ಹೀಗೆ ಸಬಾಳ ಉದಾಸೀನತೆ ದೂರವಾಯಿತು. ಆಗ ನಾಸಿರ್ ಹೇಳಿದನು, ಸಬಾ, ನಾನು 3 ವರ್ಷ ಜೈಲುವಾಸ ಅನುಭವಿಸಿದ್ದೇನೆ. ಅಲ್ಲಿ ನಾನು ಒಂದು ಪಾಠ ಕಲಿತಿದ್ದೇನೆ. ನಾವು ಪ್ರತಿಕೂಲ ಸಮಯವನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ನಮ್ಮ ಜೀವನದ ದರ್ಶನಕ್ಕೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ನಾನು ಈಗ ವರ್ಕ್ಶಾಪ್ಗೆ ಹೋಗುತ್ತಿದ್ದೇನೆ. ನೀನು ಓದುವ ನಡುವೆ ದಣಿವಾದಾಗ ನನ್ನ ಡೈರಿಯ ಈ ಪುಟವನ್ನು ಓದು ಎಂದು ಹೇಳುತ್ತಾ ನಾಸಿರ್ ಮಾರ್ಕ್ ಮಾಡಿದ ಒಂದು ಡೈರಿಯನ್ನು ಸಬಾಳಿಗೆ ನೀಡಿದನು. ನಂತರ ಸಬಾ ನಾಸಿರ್ ಹೇಳಿದಂತೆಯೇ ಮಾಡಿದಳು. ಅಂದು ಸಬಾ ಸತತ 3 ಗಂಟೆ ಓದಿದ ಮೇಲೆ ಡೈರಿಯ ಆ ಪುಟವನ್ನು ತೆರೆದಳು. ಅದರಲ್ಲಿ ನಾಸಿರ್ ಕೈಬರಹದಲ್ಲಿ ಹೀಗಿತ್ತು, ಈಶ್ವರನು ಮನುಷ್ಯನಿಗೆ ತಾಳ್ಮೆ ಮತ್ತು ವಿವೇಕ ಎಂಬ 2 ವಿಲಕ್ಷಣ ಗುಣಗಳನ್ನು ನೀಡಿದ್ದಾನೆ. ಇವುಗಳ ಬಳಕೆಯಿಂದ ಯಾವುದೇ ಮನುಷ್ಯ ತನ್ನ ದೊಡ್ಡ ತಪ್ಪನ್ನು ಸರಿಪಡಿಸಿಕೊಳ್ಳಬಹುದು ಅಥವಾ ದೊಡ್ಡ ನಷ್ಟದಿಂದ ಚೇತರಿಸಿಕೊಂಡು ಜೀವನದಲ್ಲಿ ಸಾಧನೆ ಮಾಡಬಹುದು. ದುರದೃಷ್ಟವಶಾತ್ ಬಹಳಷ್ಟು ಜನ ಈ ಗುಣಗಳನ್ನು ಬಳಸುವುದಿಲ್ಲ. ಇಂದಿನ ದಿನಗಳಲ್ಲಿ ಯಾರಾದರೂ ತಾಳ್ಮೆ ಮತ್ತು ವಿವೇಕವನ್ನು ಬಳಸುವುದು ಅತಿ ಅಪರೂಪದ ಸಂಗತಿಯಾಗಿದೆ. ಇಂದು ಮನುಷ್ಯರಲ್ಲಿ ಅಂತಹ ಸ್ಪರ್ಧೆ ಬೆಳೆದಿದೆ ಎಂದರೆ ಮುಂದೆ ಬರಬೇಕೆಂಬ ಹಂಬಲದಲ್ಲಿ ಅವರಿಗೆ ನೀಡಲಾದ ಈ ಗುಣಗಳು ಅರ್ಥಹೀನವಾಗಿ ಕಾಣುತ್ತವೆ. ಸ್ಪರ್ಧೆಗಳಲ್ಲಿ ಅತ್ಯಂತ ಭಯಾನಕವಾದುದು ಎಂದರೆ ತನ್ನ ಧರ್ಮವೇ ಶ್ರೇಷ್ಠ ಎಂದು ಸಾರುವ ಸ್ಪರ್ಧೆ. ನನ್ನ ಮೇಲಿರುವ ಫತ್ವಾದ ಮೂಲದಲ್ಲೂ ನನಗೆ ಇದೇ ಸ್ಪರ್ಧೆ ಕಾಣಿಸುತ್ತಿದೆ. ಆಗ ಕಾಕತಾಳೀಯವಾಗಿ ಜಡ್ಜ್ ಹರಿಶ್ಚಂದ್ರ ಅವರಿಂದ ಸಿಕ್ಕ ನ್ಯಾಯದ ಮುಲಾಮು ನನ್ನೊಳಗಿದ್ದ ವಿವೇಕವನ್ನು ಜಾಗೃತಗೊಳಿಸಿತು. ಜೈಲಿನಲ್ಲಿ ನನಗೆ ಜೀವನದ ಬಗ್ಗೆ ಶಾಂತವಾಗಿ ಯೋಚಿಸಲು ಸಮಯವಿತ್ತು. ಆಗ ನನ್ನ ವಿವೇಕ ಸ್ಫುರಿಸಿತು ಮತ್ತು ನಾನು ಸಾರ್ಥಕ ಸಾಹಿತ್ಯ ಓದಲು ಆರಂಭಿಸಿದೆ. ಹೀಗೆ ಜೈಲಿಗೆ ಹೋಗುವ ಮೊದಲು ನಾಸಿರ್ನಲ್ಲಿ ಇದ್ದ ಆ ಮೃಗೀಯ ಅಸ್ತಿತ್ವ ಜೈಲಿನಿಂದ ಬಿಡುಗಡೆಯಾದ ನಾಸಿರ್ನಲ್ಲಿ ಉಳಿಯಲಿಲ್ಲ. ಇದರಿಂದ ಮನುಷ್ಯ ರೂಪದಲ್ಲಿ ಹುಟ್ಟಿದ ನಾಸಿರ್
ಮನುಷ್ಯನಂತೆ ವರ್ತಿಸಲು ಮತ್ತು ಬದುಕಲು ಆರಂಭಿಸಿದ. ನಾಸಿರ್ ಬರೆದ ಡೈರಿಯ ಈ ಪುಟವನ್ನು ಸಬಾ ಮತ್ತೆ ಮತ್ತೆ ಓದಿದಳು. ಇದರಿಂದ ಪ್ರೇರಿತಳಾದ ಸಬಾ ಒಂದು ಸಂಕಲ್ಪ ಮಾಡಿದಳು. ನೆರೆಹೊರೆಯವರು ಸಂಕುಚಿತ ಮನೋಭಾವದಿಂದ ತನ್ನನ್ನು ಮತ್ತು ತನ್ನ ಕುಟುಂಬವನ್ನು ನಿರ್ಲಕ್ಷಿಸುತ್ತಿದ್ದಾರೋ, ಇದೇ ಜನರಿಗೆ ಸಬಾ ತನ್ನ ಕಠಿಣ ಪರಿಶ್ರಮದಿಂದ ಗಳಿಸಿದ ಸಾಧನೆಗಳ ಮೂಲಕ ಆಶ್ಚರ್ಯಪಡಿಸುತ್ತಾಳೆ. ಇದು ಅವರ ನಂಬಿಕೆಗಳನ್ನು ಪುನರ್ವಿಮರ್ಶಿಸಲು ಅವರನ್ನು ಪ್ರೇರೇಪಿಸುತ್ತದೆ. ಸಬಾಳಲ್ಲಿ ಪ್ರತಿಭೆ ಮೊದಲೇ ಇತ್ತು. ಇದಕ್ಕೆ ಸಂಕಲ್ಪ ಮತ್ತು ನಾಸಿರ್ನ ಪ್ರೋತ್ಸಾಹ ಕೂಡಿದ ಮೇಲೆ ಅವಳ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಂದಾಗ ಸಬಾಳಿಗೆ ಕಲ್ಪನೆಗೂ ಮೀರಿದ ಯಶಸ್ಸು ಸಿಕ್ಕಿತು. ಕೇವಲ 5 ತಿಂಗಳ ಓದಿನಿಂದ ಸಬಾಳಿಗೆ ಅಂತಹ ರ್ಯಾಂಕ್ ಬಂತು ಎಂದರೆ ಅವಳಿಗೆ NIT ನೆಟ್ ಯಲ್ಲಿ ಪ್ರವೇಶ ಸಿಗುವುದು ಸುಲಭವಾಯಿತು. ಫಲಿತಾಂಶ ಬಂದ ರಾತ್ರಿ ನಾಸಿರ್ ಸಬಾಳ ಐಸ್ಕ್ರೀಂ ಪ್ರೀತಿಯನ್ನು ನೆನೆದು ಬಹಳಷ್ಟು ಐಸ್ಕ್ರೀಂಗಳನ್ನು ತಂದನು. ಮೊದಲು ಸಬಾಳನ್ನು ಅಪ್ಪಿಕೊಂಡು ಅಭಿನಂದಿಸಿದನು. ನಂತರ ಅಮ್ಮ ಮತ್ತು ಶನಾಯಾ ಜೊತೆ ಐಸ್ಕ್ರೀಂ ತಿನ್ನುತ್ತಾ ಹೇಳಿದನು, ಸಬಾಳ, ಈ ಯಶಸ್ಸಿನ ಜೊತೆಗೆ ನನ್ನ ಬಳಿ ಇಂದು ಇನ್ನೂ 2 ಶುಭ ಸುದ್ದಿಗಳಿವೆ. ಇದನ್ನು ಕೇಳಿ ಅಮ್ಮ ಕೇವಲ ಮುಗುಳ್ನಕ್ಕರು, ಆದರೆ ಸಬಾ ಕೇಳಲು ಆತುರಳಾದಳು. ತ್ವರಿತವಾಗಿ ತಿಳಿಸಿ, ನನಗೆ ಒಂದು ಕ್ಷಣವೂ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಾಸಿರ್ನ ಮನಸ್ಸಿನಲ್ಲಿ ಒಂದು ಕ್ಷಣ ಸಬಾಳನ್ನು ತಮಾಷೆ ಮಾಡುವ ಆಲೋಚನೆ ಬಂತು. ನಂತರ ಅದನ್ನು ಬಿಟ್ಟು ಹೇಳಿದನು, ಮೊದಲ ಶುಭ ಸುದ್ದಿ ಏನೆಂದರೆ ಇಮ್ರಾನ್ನ ಮದುವೆ ನಿಶ್ಚಯವಾಗಿದೆ. ಸಬಾ ಆಗ ದೂರು ನೀಡುತ್ತಾ ಹೇಳಿದಳು, ಮದುವೆ ನಿಶ್ಚಯದವರೆಗೆ ಬಂದಿದೆ, ಆದರೆ ನನಗೆ ಈಗ ಹೇಳುತ್ತಿದ್ದೀರಿ? ನಾಸಿರ್ ನಗುತ್ತಾ ಹೇಳಿದನು, ಸರಿ, ಈ ದೂರಿನ ಮೇಲೆಯೇ ಮಾತನಾಡೋಣ. 2ನೇ ಸುದ್ದಿಯನ್ನು ಬಿಟ್ಟು ಬಿಡೋಣ. ಸಬಾ ಆಗ ಸುಮ್ಮನೆ ಕೋಪ ಮಾಡಿಕೊಂಡು ಹೇಳಿದಳು, ನಾನು ನಿಮ್ಮ ಜೊತೆ ಮಾತನಾಡಲ್ಲ. ಅಷ್ಟು ಕಷ್ಟಪಟ್ಟು ಓದಿಸಿದೆ ಎಂದು ಈಗ ಸುದ್ದಿಗಾಗಿ ಕಾಯಿಸುತ್ತಿದ್ದೀರಿ. ಸಬಾಳ ನಟನೆಗೆ ಅಮ್ಮನಿಗೆ ನಗು ಬಂತು. ಅವರು ನಗುತ್ತಾ ಹೇಳಿದರು, ನಾಸಿರ್, ನಿನ್ನ ಹತ್ತಿರ ಏನು ಸುದ್ದಿ ಇದೆಯೋ ಅದನ್ನು ಈಗಲೇ ಹೇಳು. ನಮ್ಮ ಪ್ರೀತಿಯ ಸೊಸೆ ಸಬಾಳನ್ನು ಇನ್ನೂ ಕಾಡಿಸಬೇಡ. ನಾಸಿರ್ ಆಗ ಗಂಭೀರವಾಗಿ ಹೇಳಿದನು, ಈ ವರ್ಷ ನಮ್ಮ ವರ್ಕ್ಶಾಪ್ನಿಂದ ಒಳ್ಳೆಯ ಆದಾಯ ಬಂದಿದೆ. ಆದ್ದರಿಂದ ಸ್ವಲ್ಪ ಲೋನ್ ಪಡೆದು ಫ್ಲಾಟ್ ತೆಗೆದುಕೊಳ್ಳುವುದು ನಮಗೆ ಸುಲಭವಾಯಿತು. ಇದರಿಂದ ನಾನು ಒಂದು ಒಳ್ಳೆಯ ಸೊಸೈಟಿಯಲ್ಲಿ ಫ್ಲಾಟ್ ಖರೀದಿಸಲು ನಿರ್ಧರಿಸಿದ್ದೇನೆ. ಸಬಾ ಖುಷಿಯಿಂದ ಕೇಳಿದಳು, ಈ ಸೊಸೈಟಿ ಎಲ್ಲಿದೆ? ನಾಸಿರ್ ಹೇಳಿದನು, ಇದು ನಿನ್ನ ಕಾಲೇಜಿಗೆ ಹತ್ತಿರದಲ್ಲಿದೆ. ಜೊತೆಗೆ ಅಲ್ಲಿನ ಜನರ ಯೋಚನೆ ಇಲ್ಲಿನವರಂತೆ ಸಂಕುಚಿತವಾಗಿಲ್ಲ. ಅಲ್ಲಿ ಇದ್ದರೆ ನಾವು ಇಲ್ಲಿನಂತೆ ನೆರೆಹೊರೆಯವರ ನಿರ್ಲಕ್ಷ್ಯವನ್ನು ಸಹಿಸಬೇಕಾಗಿಲ್ಲ. ಅಮ್ಮ ಆಗ ಬೇಸರದಿಂದ ಹೇಳಿದರು, ಆದರೆ ನಾಸಿರ್ ಮಗನೇ, ಇದು ನಮ್ಮ ಪೂರ್ವಜರ ಮನೆಯಲ್ಲವೇ? ನಾಸಿರ್ ಗೌರವದಿಂದ ಉತ್ತರಿಸಿದನು, ಅಮ್ಮ, ಇದನ್ನು ನಾವು ಒಬ್ಬ ಒಳ್ಳೆಯ ಬಡವನಿಗೆ ಕಡಿಮೆ ಬೆಲೆಗೆ ಮಾರೋಣ. ಅವನು ಇದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಮತ್ತು ಇದು ಅವನ ಕುಟುಂಬದ ಪ್ರಗತಿಗೆ ಸಹಾಯವಾಗುತ್ತದೆ. ಅಮ್ಮ ಸಮಾಧಾನದಿಂದ ಹೇಳಿದರು, ನನ್ನ ಮಕ್ಕಳೇ, ನಿಮಗೆ ಯಾವುದರಲ್ಲಿ ಖುಷಿ ಇದೆಯೋ ಅದೇ ನನಗೂ ಖುಷಿ. ಸಬಾ ಅಮ್ಮನನ್ನು ಅಪ್ಪಿಕೊಂಡು ಹೇಳಿದಳು, ಅಮ್ಮ, ನಿಮ್ಮ ನೆರಳಲ್ಲೇ ನಮ್ಮ ಸುಖ ಸಮೃದ್ಧಿ ಇರುವುದು. ನಮ್ಮ ಮೇಲೆ ನಿಮ್ಮ ಈ ಪ್ರೀತಿ ಯಾವಾಗಲೂ ಇರಲಿ ಎಂದು ಅಲ್ಲಾನಲ್ಲಿ ಕೇಳಿಕೊಳ್ಳುತ್ತೇನೆ. ಅಮ್ಮ ಸಬಾಳ ಪ್ರೀತಿಗೆ ಭಾವುಕರಾದರು. ಆ ರಾತ್ರಿ ಊಟದ ನಂತರ ನಾಸಿರ್ ಮತ್ತು ಸಬಾ ರೂಮ್ನಲ್ಲಿ ಬಹಳ ಖುಷಿಯಾಗಿದ್ದರು. ಆಗ ಸಬಾ ನಾಸಿರ್ಗೆ ಹೇಳಿದಳು, ನೀವು ಏನೂ ಅಂದುಕೊಳ್ಳದಿದ್ದರೆ ನಾನು ಒಂದು ಮಾತು ಕೇಳಲ? ನಾಸಿರ್ ಇದು ಕೇಳಿ ಗಂಭೀರವಾದನು. ಸಬಾ ಏನು ಹೇಳಬಹುದು ಎಂಬ ಆಲೋಚನೆ ಬಂತು. ಆಗ ನಾಸಿರ್ ತನ್ನ ಭಾವಗಳನ್ನು ಮರೆಮಾಚಿ ಹೀಗೆಂದನು, ಸಬಾ, ಅಮ್ಮನ ನಂತರ ಈ ಜಗತ್ತಿನಲ್ಲಿ ನೀನೇ ನನ್ನನ್ನು ಅತಿ ಹೆಚ್ಚು ಪ್ರೀತಿಸುವುದು ಎಂದು ನನಗೆ ತಿಳಿದಿದೆ. ಆದ್ದರಿಂದ ನೀನು ಏನು ಹೇಳಿದರೂ ನನಗೆ ಬೇಸರವಾಗುವುದಿಲ್ಲ. ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ನಿಸ್ಸಂಕೋಚವಾಗಿ ಹೇಳು. ಆಗ ಸಬಾ ಹೇಳಿದಳು, ನಿಮ್ಮ ಮೊದಲ ಪತ್ನಿ ಫಿರ್ದೌಸ್ ದೌರ್ಭಾಗ್ಯವಂತೆ. ನಿಮ್ಮಂತಹ ಸಜ್ಜನ ಪತಿಯನ್ನು ಪಡೆದು ಕಳೆದುಕೊಂಡಳು. ನಾಸಿರ್ ಪ್ರಾಸಾಂತನಾದನು. ಸ್ವಲ್ಪ ಹೊತ್ತು ಯೋಚಿಸಿ ಹೇಳಿದನು, ಸಬಾ, ಸತ್ಯ ಹೇಳಬೇಕೆಂದರೆ ಇದು ಫಿರ್ದೌಸ್ ದೌರ್ಭಾಗ್ಯವಲ್ಲ, ಅವಳನ್ನು ಪಡೆದು ಕಳೆದುಕೊಂಡ ನನ್ನ ದೌರ್ಭಾಗ್ಯ. ಫಿರ್ದೌಸ್ ಕಳೆದುಕೊಂಡ ಮೇಲೆ ನಾನು ಅವಳಿಗೆ ನನ್ನ ಹೃದಯದಲ್ಲಿ ಆ ಗೌರವದ ಸ್ಥಾನ ನೀಡಿದ್ದೇನೆ. ಸಬಾ ಆಶ್ಚರ್ಯದಿಂದ ಕೇಳಿದಳು, ಅಂದರೆ ನಾನು ಪತ್ನಿಯಾಗಿ ನಿಮಗೆ ಸರಿಯಾದ ಜೋಡಿಯಲ್ಲ ಎಂದೇ ನಿಮ್ಮ ಅರ್ಥ? ನಾಸಿರ್ ಹೇಳಿದನು, ಸಬಾ, ನನ್ನ ಮಾತಿಗೆ ತಪ್ಪು ಅರ್ಥ ತೆಗೆದುಕೊಳ್ಳಬೇಡ. ನೀನು ನಿಸ್ಸಂದೇಹವಾಗಿ ನನಗೆ ಯೋಗ್ಯ ಜೋಡಿ, ಆದರೆ ನೀನು ನನಗೆ ತಪ್ಪು ತಿದ್ದಿಕೊಂಡ ನಂತರ ಸಿಕ್ಕವಳು. ಆದರೆ ಫಿರ್ದೌಸ್ ನನಗೆ ತಪ್ಪು ಮಾಡುವ ಮೊದಲೇ ಅಲ್ಲಾನ ವರದಂತೆ ಸಿಕ್ಕಿದ್ದಳು.
ದುರದೃಷ್ಟವಶಾತ್ ಆ ಸಮಯದಲ್ಲಿ ಫಿರ್ದೌಸ್ನಂತಹ ಒಳ್ಳೆಯ ಪತ್ನಿಗಾಗಿ ನಾನು ಯೋಗ್ಯ ಭರ್ತನಾಗಿ ನಿರೂಪಿಸಿಕೊಳ್ಳುವ ವಿವೇಕ ನನ್ನಲ್ಲಿ ಇರಲಿಲ್ಲ. ಸಬಾಳಿಗೆ ಆಗ ಫಿರ್ದೌಸ್ ಮೇಲೆ ಅಸೂಯೆಯಾಯಿತು. ಅದನ್ನು ತೋರಿಸದೆ ಅವಳು ಹೇಳಿದಳು, ಫಿರ್ದೌಸ್ ಅಷ್ಟು ಒಳ್ಳೆಯವಳೆ? ಅವಳು ಇಲ್ಲದಿದ್ದರೂ ನೀವು ಅವಳನ್ನು ಇಷ್ಟು ಗೌರವದಿಂದ ನೆನಪಿಸಿಕೊಳ್ಳುತ್ತೀರಿ. ನಾಸಿರ್ ಹೇಳಿದನು, ಹೌದು ಸಬಾ, ನಿನಗೆ ಸಿಕ್ಕ ನಾಸಿರ್ ಜೈಲಿನಲ್ಲಿ ಮಾಗಿದ ನಂತರದ ಹೊಸ ನಾಸಿರ್. ಆದರೆ ಫಿರ್ದೌಸ್ ಎದುರಿಸಿದ ನಾಸಿರ್ ಒಬ್ಬ ಕಟ್ಟರ್, ಗರ್ವಿಷ್ಠ ಮತ್ತು ಮೊಂಡು ಸ್ವಭಾವದವನಾಗಿದ್ದ. ಫಿರ್ದೌಸ್ ಸಿಕ್ಕಿದ್ದು ಮತ್ತು ಅವಳನ್ನು ಕಳೆದುಕೊಂಡಿದ್ದು ನಡೆಯದಿದ್ದರೆ ಬಹುಶಃ ನಾಸಿರ್ಯ ಈ ಮಟ್ಟಕ್ಕೆ ಬದಲಾಗುತ್ತಿರಲಿಲ್ಲ. ಪ್ರತಿ ಮನುಷ್ಯನಲ್ಲಿ ಒಳ್ಳೆಯವನಾಗುವ ಸಾಮರ್ಥ್ಯವಿರುತ್ತದೆ. ಯಾರು ತಮ್ಮ ಅಂಧವಿಶ್ವಾಸಗಳಿಂದ ತಮ್ಮನ್ನು ತಾವು ಮುಕ್ತಗೊಳಿಸಿಕೊಳ್ಳುವ ಪುರುಷಾರ್ಥ ಮಾಡುತ್ತಾರೋ ಅವರು ಒಳ್ಳೆಯವರಾಗುತ್ತಾರೆ. ಹಾಗೆ ಮಾಡದವರು ಜೀವನವಿಡೀ ಎಡವುತ್ತಾರೆ. ಈಗ ಸಬಾ ನಾಸಿರ್ನ ವಿಚಾರಗಳಿಗೆ ಮುಗ್ಧಳಾದಳು. ಅವಳು ಹೇಳಿದಳು, ನಿಮ್ಮ ಮನಸ್ಸಿನ ಈ ವಿಚಾರಗಳು ಶಾರೀರಿಕ ಸಂಬಂಧಕ್ಕಿಂತ ಹೆಚ್ಚಿನ ಸಂತೋಷ ನೀಡುತ್ತಿವೆ. ಇಂದಿನ ರಾತ್ರಿ ನಾನು ಮಲಗುವವರೆಗೆ ನೀವು ನಿಮ್ಮ ಜೀವನದ ಕಥೆಯನ್ನು ಹೀಗೆಯೇ ಹೇಳುತ್ತಾ ಇರಿ. ನಾಸಿರ್ ನೀರು ಕುಡಿದು ಸಬಾಳಿಗೆ ಏನು ಹೇಳುವುದು ಸೂಕ್ತ ಎಂದು ಆಲೋಚಿಸಿದನು. ಈ ನಡುವೆ ಸಬಾ ಬಂದು ಮಲಗಿಕೊಂಡಳು. ಆಗ ನಾಸಿರ್ ಲೈಟ್ ಆರಿಸಿ ಸಬಾಳ ಜೊತೆ ಮಲಗಿದನು. ನಾಸಿರ್ ತನ್ನ ಜೀವನದ ಕಥೆಯನ್ನು ಒಂದು ಕಥೆಯಂತೆ ಸಬಾಳಿಗೆ ಹೇಳಲಾರಂಭಿಸಿದನು. ಈಗ ಮಾನವ ಪರಿಚಯ ದ ಈ ಸಂಚಿಕೆಯ ಮೇಲೆ ಜೆಮಿನಾಯ್ ಬರೆದಿರುವ ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಕೇಳಿ. ಉಪಶೀರ್ಷಿಕೆ: ವಿವೇಕದ ಜಾಗರಣೆ ಮತ್ತು ನವಜೀವನದ ಸಂಕಲ್ಪ. ಈ ಸಂಚಿಕೆಯು ನಾಸಿರ್ ಮತ್ತು ಸಬಾ ಅವರ ಸಂಬಂಧದಲ್ಲಿ ಒಂದು ಸ್ಥಿರತೆ ಮತ್ತು ಬೌದ್ಧಿಕ ಆಳವನ್ನು ತರುತ್ತದೆ. ಜೈಲು ಪ್ರವಾಸದಿಂದ ನಾಸಿರ್ ಪಡೆದ ಜೀವನದರ್ಶನ ಸಬಾಳ ಭವಿಷ್ಯವನ್ನು ರೂಪಿಸುತ್ತದೆ. ಸಾಮಾಜಿಕ ಸಂಪ್ರದಾಯಗಳ ಮೇಲೆ ವೈಯಕ್ತಿಕ ಬೆಳವಣಿಗೆಯ ಗೆಲುವಾಗಿ ಈ ಸಂಚಿಕೆ ನಿಲ್ಲುತ್ತದೆ. 1. ಉದಾಸೀನತೆಯ ನಿರ್ವಹಣೆ ಮತ್ತು ಹೊಸ ಜೀವನದರ್ಶನ. ಸಾಮಾಜಿಕ ಬಹಿಷ್ಕಾರದ ಸವಾಲು. ಸಬಾಳ ಉದಾಸೀನತೆಗೆ ಕಾರಣ ನೆರೆಹೊರೆಯವರ ನಿರ್ಲಕ್ಷ್ಯ ಮತ್ತು ಸಾಮಾಜಿಕ ಬಹಿಷ್ಕಾರದ ನೋವು. ನಾಸಿರ್ನ ಸಾನುಕೂಲ ಮಾರ್ಗದರ್ಶನ. ಸಬಾಳ ಉದಾಸೀನತೆಯನ್ನು ನಾಸಿರ್ ಸಕಾರಾತ್ಮಕ ಶಕ್ತಿಯಾಗಿ ಬದಲಿಸುತ್ತಾನೆ. ಒಂಟಿತನದಿಂದ ಉಳಿದ ಸಮಯವನ್ನು ಓದಿಗೆ ಬಳಸಬೇಕೆಂದು ಅವನು ಬೋಧಿಸುತ್ತಾನೆ. ಧೈರ್ಯ ಪುಟ. ನಾಸಿರ್ನ ನೈತಿಕ ಬದಲಾವಣೆಗೆ ಇದು ಕೇಂದ್ರಬಿಂದು. ತಾಳ್ಮೆ ಮತ್ತು ವಿವೇಕದ ಮೂಲಕ ದೊಡ್ಡ ತಪ್ಪನ್ನು ಸರಿಪಡಿಸಿಕೊಳ್ಳಬಹುದು ಎಂದು ಇದು ತೋರಿಸುತ್ತದೆ. 2. ಸಬಾಳ ಯಶಸ್ಸು ಮತ್ತು ಸಮಾಜಕ್ಕೆ ಸವಾಲು. ಸಬಾಳ ಸಂಕಲ್ಪ. ನಾಸಿರ್ನ ಡೈರಿ ಓದಿದ ಮೇಲೆ ಸಬಾ ಹೋರಾಟದ ಹಾದಿ ಆರಿಸಿಕೊಳ್ಳುತ್ತಾಳೆ. ತನ್ನ ಸಾಧನೆಗಳ ಮೂಲಕ ಸಂಕುಚಿತ ಯೋಚನೆಯ ನೆರೆಹೊರೆಯವರನ್ನು ಆಶ್ಚರ್ಯಪಡಿಸಬೇಕೆಂದು ಅವಳು ಸಂಕಲ್ಪಿಸುತ್ತಾಳೆ. ಇಂಜಿನಿಯರಿಂಗ್ ಪ್ರವೇಶದಲ್ಲಿ ಯಶಸ್ಸು. ಸಬಾಳಿಗೆ ಎನ್ಐಟಿ ನೆಟ್ ಯಲ್ಲಿ ಸೀಟು ಸಿಗುವುದು ಶಿಕ್ಷಣ ಮತ್ತು ಜ್ಞಾನದ ಶಕ್ತಿಯನ್ನು ತೋರಿಸುತ್ತದೆ. ಪ್ರಗತಿಯೆಡೆಗೆ ಪಯಣ. ಹೊಸ ಸೊಸೈಟಿಯಲ್ಲಿ ಫ್ಲಾಟ್ ಖರೀದಿಸುವ ನಾಸಿರ್ನ ನಿರ್ಧಾರ ಸಬಾಳಿಗೆ ಒಂದು ಪ್ರಶಾಂತ ಮತ್ತು ಅನುಕೂಲಕರ ಪರಿಸರ ನೀಡುವ ಉದ್ದೇಶ ಹೊಂದಿದ್ದಾಗಿದೆ. 3. ಫಿರ್ದೌಸ್ ವಿಷಯದಲ್ಲಿ ಆತ್ಮವಿಮರ್ಶೆ. ಫಿರ್ದೌಸ್ ಬಗ್ಗೆ ಗೌರವ. ಫಿರ್ದೌಸ್ ದೌರ್ಭಾಗ್ಯವಂತೆ ಎಂಬ ಸಬಾಳ ಮಾತಿಗೆ ನಾಸಿರ್ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತಾನೆ. ಅವಳನ್ನು ಕಳೆದುಕೊಂಡಿದ್ದು ತನ್ನ ದೌರ್ಭಾಗ್ಯ ಎಂದು ಒಪ್ಪಿಕೊಳ್ಳುತ್ತಾನೆ. ಪಶ್ಚಾತ್ತಾಪದ ಆಳ. ಫಿರ್ದೌಸ್ ಕಳೆದುಕೊಂಡಿದ್ದು ನಾಸಿರ್ನ ಬದಲಾವಣೆಗೆ ಕಾರಣವಾಯಿತು ಎನ್ನುವ ಮಾತು ಅವನ ಪಶ್ಚಾತ್ತಾಪದ ಆಳವನ್ನು ತಿಳಿಸುತ್ತದೆ. ಬೌದ್ಧಿಕ ಸಂಬಂಧ. ನಾಸಿರ್ನ ವಿಚಾರಗಳು ಶಾರೀರಿಕ ಸುಖಕ್ಕಿಂತ ಮಿಗಿಲು ಎಂಬ ಸಬಾಳ ಮಾತು ಈ ವಿವಾಹದ ಶ್ರೇಷ್ಠತೆಯನ್ನು ಸಾರುತ್ತದೆ. ಸಂಚಿಕೆ 18 ಸಮಾಪ್ತ.